ಕಾಫಿ ವಿಡಿಯೋ ಮತ್ ಬನೋ ಲಾಗರ್ ಒಮ್ಮೆ ಒಳಗಡೆ ಎಂಟ್ರಿ ಇಲ್ಲ, ಪೊಲೀಸ್ನವ್ರು ಇದಾರೆ ನೋಡಿ. ತಲೆಗೆ ಕವರ್ ಮಾಡ್ಕೊಂಡೇ ಹೋಗ್ಬೇಕು. ಚೋಲೆ ಬಟೋರೆನ ತಿನ್ನೋಣ. ಲಸ್ಸಿ ಚೆನ್ನಾಗಿ ಮಾಡ್ತಾರೆ ಗೈಸ್ ಡೆಲ್ಲಿಲಿ. ಡೆಲ್ಲಿ ಪೂರ್ತಿ ಬರೀ ಈ ಥರದ್ದೇ ಗಾಡಿಗಳೈತೆ. ಇಂಡಿಯಾ ಫ್ಲೈಟಲ್ಲಿ ಇವಾಗ ನಾನು ಬೆಂಗಳೂರಿಗೆ ಬರ್ತಾ ಇದ್ದೀನಿ ಗೈಸ್. ಡೆಲ್ಲಿ ಸಿಟಿ ನೈಟ್ ಟೈಮ್ ಸಾಕಾಗಿ ಕಾಣಿಸುತ್ತೆ ಗೈಸ್. ನಾನಿವಾಗ ರೂಮಿಂದ ಹೊರಡ್ತಾ ಇದ್ದೀನಿ 6 ಗಂಟೆಗೆ. ಒಂದು ಸ್ವಲ್ಪ ಕೆಲಸ ಐತೆ ಡೆಲ್ಲಿಲಿ, ಒಂದು ಮೀಟಿಂಗ್ ಇದೆ, ಅಲ್ಲಿಗೆ ಹೋಗ್ತಾ ಇದ್ದೀನಿ. ಬಿಸಿನೀರೇ ಬರಲಿಲ್ಲ, ಸುಮ್ಮನೆ ವೇಸ್ಟ್ ಆಯ್ತು ರೂಮ್ನ ಮಾಡಿದ್ದು. AC ವರ್ಕ್ ಆಯ್ತಿಲ್ಲ. ಅಟ್ಲೀಸ್ಟ್ ಬಿಸಿನೀರು ಬಂದಿರೋ ಒಂಚೂರು ಸಮಾಧಾನ ಆಗೋದು. ತಣ್ಣೀರಲ್ಲಿ ಮುಖ ಕೈಗಳು ತೊಳ್ಕೊಂಡೆ. ಸ್ನಾನ ಮಾಡೋಕ್ಕೆ ಫುಲ್ ಚಳಿ ಡೆಲ್ಲಿಲಿ. ಇವಾಗ ರೂಮಿಂದ ಹೊರಡ್ತಾ ಇದ್ದೀನಿ. ಗೈಸ್ ಡೆಲ್ಲಿಲೆಲ್ಲ ಎಷ್ಟು ಚಳಿ ಐತೆ ಅಂತಂದರೆ, ಇಲ್ಲಿ ಬೀದಿ ನಾಯಿಗಳಿಗೂ ಈ ಥರ ಬಟ್ಟೆ ಹಾಕಿರ್ತಾರೆ ಚಳಿ ತಡೆಯೋಕ್ಕಾಗಲ್ಲ ಅಂದ್ಬಿಟ್ಟು. ಅಲ್ಲಿ ನೋಡಿ 2 ನಾಯಿಗೂ ಬಟ್ಟೆ ಹಾಕೋರು. ಫುಲ್ಲು ಚಳಿ ಇರುತ್ತೆ ಬೆಳಗ್ಗೆ ಟೈಮ್, ಅದಕ್ಕೆ ನಾಯಿಗಳು ಡ್ರೆಸ್ ಹಾಕೋತಾರೆ. ಗೈಸ್ ಗುರುದ್ವಾರಲ್ಲಿ ಒಳಗೋಗೋದ್ಕಿಂತ ಮುಂಚೆ ಈ ಥರ ತಲೆಗೆ ಅವರೇ ಕೊಡ್ತಾರೆ. ಒಂದು ನಮ್ಗೆ ಯಾವ್ದು ಬೇಕು ಅದನ್ನು ಚೂಸ್ ಮಾಡ್ಬಿಟ್ಟು ಹಾಕೋಬೋದು. ಇದನ್ನ ಹಾಕೊಂಡಿದ್ದೀನಿ ನಾನು. ಇಲ್ಲಿ ಕೈ ತೊಳ್ಕೊಬೇಕು, ಹೋಗೋದ್ಕಿಂತ ಮುಂಚೆ ಕೈ ತೊಳ್ಕೊಳ್ಳೋಣ ಇವಾಗ. ಗೈಸ್ ನಾನಿವಾಗ ಗುರುದ್ವಾರ್ಗೆ ಹೋಗ್ತಿದ್ದೀನಿ. ಗುರುದ್ವಾರ್ಗೆ ಹೋಗೋದ್ಕಿಂತ ಮುಂಚೆ ಇಲ್ಲಿ ಕೈ ತೊಳ್ಕೊಂಡೋಲ್ಲ, ಅದಾದಮೇಲೆ ಇಲ್ಲಿ ಅವರೇ ಇಲ್ಲೇ ನೀರಿಟ್ಟಿದ್ದಾರೆ ನೋಡಿ, ಕಾಲು ತೊಳ್ಕೊಬೇಕು. ಬನ್ನಿ ಇವಾಗ ಒಳಗೋಣ. ಒಂಥರ ಡಿಫ್ರೆಂಟಾಗಿ ಐತೆ ಇದು. ಎಲ್ಲರೂ ನೋಡಿ, ಯಾರ್ಯಾರು ಒಳಗೋಗ್ತಾರೆ ಎಲ್ಲರೂ ಕೂಡ ಅದೇ ಥರ ಹಾಕೋಬೇಕು. ತಲೆಗೆ ಕವರ್ ಮಾಡಿಕೊಂಡೇ ಹೋಗ್ಬೇಕು. ಫಸ್ಟ್ ಟೈಮ್ ನಾನು ಹೋಗ್ತಿರೋದು ಗುರುದ್ವಾರ್ಗೆ. ಏನಾಯ್ತು ನೋಡೋಣ ಒಳಗೆ. ಗೈಸ್ ಗುರುದ್ವಾರ ಒಳಗೆ ವಿಡಿಯೋ ಮಾಡೋಂಗಿಲ್ಲ, ಇಲ್ಲೇ ನೋಡ್ಕೊಳ್ಳಿ ಇಷ್ಟೇ. ಗೈಸ್ ಗುರುದ್ವಾರಿಂದ ಈಚೆ ಬಂದಿಟ್ಗೆ ಇಲ್ಲಿ ನೋಡಿ ನೀರು ಥರ ಎಲ್ಲ ಐತೆ. ನೀರು ಒಂದು ಪಾಂಡ್ ಥರ ಐತೆ. ಈ ಕಡೆ ಸೈಡ್ ಹೊರಗಡೆ ಬಂದ್ವಿ ನಾವು. ಒಳಗೆ ಹೋಗ್ಬಿಟ್ಟು ಒಳಗಡೆ ವಿಡಿಯೋ ಮಾಡೋಂಗಿಲ್ಲ. ಚೆನ್ನಾಗೈತೆ ಗೈಸ್ ಒಂಥರ. ಇಲ್ಲಿ ನೋಡಿ ನೀರಲ್ಲಿ ಮೀನುಗಳೈತೆ. ಈ ಕಡೆ ಸೈಡು ದೊಡ್ಡ ದೊಡ್ಡ ಕಲರ್ ಮೀನುಗಳೈತೆ. ಗೈಸ್ ಒಳಗಡೆ ಹೋಗ್ಬಿಟ್ಟು ಇವಾಗ ವಾಪಸ್ ಈಚೆ ಹೋಗ್ತಾ ಇದ್ದೀನಿ. ಚೆನ್ನಾಗಿತ್ತು ಒಂಥರ. ಕೊನೆಯಲ್ಲಿ ಹೊರಗಡೆ ಬಂದಮೇಲೆ ಪ್ರಸಾದನ ಕೊಟ್ಟರು ಗೈಸ್. ಗುರುದ್ವಾರಿಂದ ಹೊರಗಡೆ ಬಂದೆ. ಇವಾಗ ಇಲ್ಲಿ ನೋಡಿ, ಇಲ್ಲೆಲ್ಲ ಕುಡಿಯೋಕ್ಕೆ ನೀರು ಕೊಡ್ತಾರೆ ಫ್ರೀಯಾಗಿ. ಅಲ್ಲಿ ಪ್ರಸಾದ ಮಾಡ್ಬೋದು. ನೆಕ್ಸ್ಟ್ ಇವಾಗ ನಾವು ರೆಡ್ ಫೋರ್ಟ್ ಹತ್ರ ಹೋಗೋಣ. ದೆಹಲಿಯ ಕೆಂಪು ಕೋಟೆಗೆ ಹೋಗೋಣ. ಅಲ್ಲಿ ಗಾಡಿ ಹಾಕಿದ್ದೀನಿ, ಎತ್ಕೊಳ್ಳೋಣ. ಗೈಸ್ ಡೆಲ್ಲಿ ನೋಡಿ ಆಲ್ಮೋಸ್ಟ್ ಎಲ್ಲ ಈ ಥರ ಟ್ಯಾಕ್ಸಿಗಳು ಅಲ್ಲಿ ಹೋಗ್ತಾ ಇತ್ತಲ್ಲ. ಈ ಸಣ್ಣ ತುಳ್ಕೋಗೋ ಗಾಡಿ ತುಳ್ಕೊಂಡಲ್ಲ ಗೈಸ್, ಅದಕ್ಕೆ ಎಲೆಕ್ಟ್ರಿಕ್ ಥರ ಅನಿಸುತ್ತೆ. ಇಲ್ಲ ಯಾವುದೋ ದೇವಸ್ಥಾನ ಏನೋ ಇದೆ ನೋಡಿ. ಇಲ್ಲವೇ ನೋಡಿ, ಡೆಲ್ಲಿ ಪೂರ್ತಿ ಬರೀ ಈ ಥರದ್ದೇ ಗಾಡಿಗಳೈತೆ. ಆಟೋಗಳ ಥರ ಇದು ಡೆಲ್ಲಿಲಿ. ಗೈಸ್ ಡೆಲ್ಲಿಯ ಕೆಂಪು ಕೋಟೆ ಇಲ್ಲ ಐತೆ ನೋಡಿ. ಇದೇ ರೆಡ್ ಫೋರ್ಟು. ಕ್ಲೋಸ್ ಆಗ್ಬಿಟ್ಟೈತೆ ಇವತ್ತು. ನಾನು ಅಷ್ಟು ದೂರದಿಂದ ಬಂದೆ ಗೈಸ್. ನೋಡಿದ್ರೆ ಇವತ್ತು ಕ್ಲೋಸ್ ಆಗ್ಬಿಟ್ಟೈತೆ. ಅದಕ್ಕೆ ಹೊರಗಡೆಯಿಂದಾನೇ ತೋರಿಸ್ತೀನಿ ನೋಡಿ. ಜನ ಎಲ್ಲ ಇಲ್ಲೇ ಫೋಟೋ ತಗೊಂಡು ವಿಡಿಯೋ ಮಾಡ್ಕೊಂಡು ಹೋಗ್ತಾರೆ. ಹೆಂಗೈತೆ ನೋಡಿ ರೆಡ್ ಫೋರ್ಟು. ಮೇಲ್ಗಡೆ ಇಂಡಿಯನ್ ಫ್ಲಾಗ್ ಹಾರಾಡ್ತೈತೆ. ಚೆನ್ನಾಗೈತೆ. ಒಳಗಡೆ ಎಂಟ್ರಿ ಇಲ್ಲ, ಪೊಲೀಸ್ನವ್ರು ಇದ್ದಾರೆ ನೋಡಿ. ಓಪನ್ ಇರ್ತಿತ್ತು, ನಾನು ಗೊತ್ತಿರಲಿಲ್ಲ ಕ್ಲೋಸ್ ಆಗೈತೆ ಅಂತ. ಒಳಗೆ ಬಿಡ್ತಾರೆ ಅಂದ್ಕೊಂಡು ಅಷ್ಟು ದೂರದಿಂದ ಬಂದೆ ಗೈಸ್. ಈ ಕಡೆ ಸೈಡು ಚಾಂದಿನಿ ಚೌಕ್ ಮಾರ್ಕೆಟ್ ಐತೆ, ಫೇಮಸ್ ಮಾರ್ಕೆಟು ಡೆಲ್ಲಿಲಿ. ಅಲ್ಲಿಗೋಗೋಣ. ಇದು ಡೆಲ್ಲಿ ರೆಡ್ ಫೋರ್ಟು. ಇಲ್ಲಿಂದನೇ ಹೊರಗಡೆಯಿಂದನೇ ನೋಡ್ಕೊಳ್ಳಿ ಗೈಸ್. ಚೆನ್ನಾಗೈತೆ. ಜನ ಎಲ್ಲ ಇಲ್ಲೇ ಫೋಟೋ ತೆಗ್ಸ್ಕೊಂಡು, ಮೈಸೂರು ಪ್ಯಾಲೇಸಲ್ಲಿ ಮುಂದೆಗಡೆ ನಿಂತ್ಕೊಂಡು ಫೋಟೋ ತೆಗ್ಸ್ಕೊ ಹೋಯ್ತಾರಲ್ಲ, ಹಂಗೆಲ್ಲ ಬಂದ್ಬಿಟ್ಟು ತೆಗ್ಸ್ಕೊಂಡು ಇಲ್ಲಿಂದನೇ ಹೋಯ್ತಾರೆ ಗೈಸ್. ಇದು ಡೆಲ್ಲಿಲಿ ತುಂಬಾ ಫೇಮಸ್ ಸ್ಟ್ರೀಟ್ ಅಂತ ಅನಿಸುತ್ತೆ. ಫುಲ್ ಎಲ್ಲ ಕಡೆ ಜನ ಇದ್ದಾರೆ ನೋಡಿ. ನಾನಿವಾಗ ಇಲ್ಲೇ ಎಲ್ಲಾದರೂ ಒಂದು ಹೋಟೆಲ್ನ ಹುಡುಕ್ಬಿಟ್ಟು ಊಟ ಮಾಡ್ಕೊತೀನಿ. ದೇವಸ್ಥಾನ ಎಲ್ಲ ಐತೆ ನೋಡಿ. ಡೆಲ್ಲಿ ನಾನು ನೋಡ್ದಂಗೆ ಮೇನ್ ರೋಡಲ್ಲೆಲ್ಲ ಓಡಾಡಿದ್ನಲ್ಲ, ಎಲ್ಲ ಕಡೆನೂ ರೋಡ್ ತುಂಬಾ ಚೆನ್ನಾಗೈತೆ. ಬೆಂಗಳೂರು ರೋಡ್ಗಳು ಎಲ್ಲ ಕಡೆ ಕಿತ್ತೋಗೈತೆ. ಡೆಲ್ಲಿ ರೋಡು, ಮೇನ್ ರೋಡು, ಫುಲ್ ಸಿಟಿ ಚೆನ್ನಾಗೈತೆ ರೋಡ್ಗಳು.
ತುಂಬ ದೇವಸ್ಥಾನಗಳು ಐತೆ ಗೈಸ್. ಇದು ಮಾರ್ಕೆಟ್ ರೋಡು ನೋಡಿ ಎಷ್ಟು ಚೆನ್ನಾಗೈತೆ ಡೆಲ್ಲಿಲಿ. ಈ ಕಡೆ ಸೈಡೆಲ್ಲ ಗಿಡ ನೆಟ್ಟು ಮಾರ್ಕೆಟ್ ರೋಡ್ನು ಇಷ್ಟು ಚೆನ್ನಾಗಿ ಮೇಂಟೈನ್ ಮಾಡೋರೆ. ಅಲ್ಲಿ ಮಾರ್ಕೆಟ್ ಇದ್ದರೆ ರೋಡಲ್ಲಿ ಜನ ಓಡಾಡೋಕ್ಕೂ ಜಾಗ ಐತೆ. ನೋಡಿ ಕ್ಲೀನ್ ಮಾಡೋಕ್ಕೆ ಎಷ್ಟೋ ಜನ ಇಲ್ಲೇ ನಿಂತವ್ರು ನೋಡಿ. ಡೆಲ್ಲಿ ನಮ್ಮ ರಾಜಧಾನಿ ಯಾಕೆ ಅಂತ ಇವಾಗ ಬಂದಮೇಲೆ ಗೊತ್ತಾಗುತ್ತೆ ನಮಗೆ. ಅಷ್ಟು ಕ್ಲೀನಾಗಿ ಚೆನ್ನಾಗಿ ಮೇಂಟೈನ್ ಮಾಡವ್ರೆ ಗೈಸ್. ಒಂದು ಚೋಲೆ ಭಟೋರೆ ಹೋಟೆಲ್ಗೆ ಬಂದಿದ್ದೀನಿ, ಬನ್ನಿ ಚೆನ್ನಾಗೈತೆ ಇಲ್ಲಿ ಮಾರ್ಕೆಟಲ್ಲಿ. ಚೋಲೆ ಭಟೋರೆ ತಿನ್ನೋಣ ಗೈಸ್. ನಾನು ಒಂದು ಚೋಲೆ ಭಟೋರೆ, ಒಂದು ಲಸ್ಸಿ. ವಿಡಿಯೋ ಮತ್ ಬನೋ ಲಾಗ್ ಆ ರಹಾ ನೈ ಓಕೆ ಗೈಸ್. ಡೆಲ್ಲಿಲಿ ಒಂದು ಹೋಟ್ಲಲ್ಲಿ ಚೋಲೆ ಭಟೋರೆನ ತೊಗೊಂಡಿದ್ದೀನಿ. ಎಷ್ಟು ದೊಡ್ಡ ಐತೆ ನೋಡಿ. ಪೂರಿ ಮತ್ತು ಲಸ್ಸಿ ತೊಗೊಂಡಿದ್ದೀನಿ. ಬನ್ನಿ ಚೋಲೆ ಭಟೋರೆನ ತಿನ್ನೋಣ ಗೈಸ್. ಚೋಲೆ ಭಟೋರೆನ ತಿಂತಾ ಇದ್ದೀನಿ, ಚೆನ್ನಾಗೈತೆ ಗೈಸ್ ಟೇಸ್ಟು. ಲಸ್ಸಿನೂ ಕುಡಿಯೋಣ ಆಮೇಲೆ ತಿಂದಾದ್ಮೇಲೆ. ಗೈಸ್ ಲಸ್ಸಿ ಕುಡಿತಿದ್ದೀನಿ. ಲಸ್ಸಿ ಚೆನ್ನಾಗೈತೆ ಟೇಸ್ಟು. ಲಸ್ಸಿ ಚೆನ್ನಾಗಿ ಮಾಡ್ತಾರೆ ಗೈಸ್ ಡೆಲ್ಲಿಲಿ. ಸಗದಾಗೈತೆ ಲಸ್ಸಿ. ಮೊಸರಲ್ಲಿ ಮಾಡಿರೋದು ಗೈಸ್. ನೆನ್ನೆ ಒಳ್ಳೆ 5 ಸ್ಟಾರ್ ಹೋಟ್ಲಲ್ಲಿ ತಿಂದಿದ್ದೆ ಮಧ್ಯಾಹ್ನದ ಊಟನ. ಇವತ್ತು ಚಾಂದಿ ಚೋವಲ್. ನೆನ್ನೆ ಚೆನ್ನಾಗಿ 5 ಸ್ಟಾರ್ ಹೋಟ್ಲಲ್ಲಿ ತಿಂದು ಬಜೆಟ್ ಖಾಲಿ ಆಗ್ಬಿಟ್ಟಿತ್ತಲ್ಲ, ಅದಕ್ಕೆ ಚಾಂದಿನಿ ಚೋವಲ್ಲಿ ಚೋಲೆ ಭಟೋರೆ ತಿಂದೆ ಗೈಸ್. ಡೆಲ್ಲಿಲಿರೋ ಫೇಮಸ್ ಮಾರ್ಕೆಟ್ ಇದೇನೆ ಚಾಂದಿನಿ ಚೌಕು. ನಂಗೆ ಗೊತ್ತಿರಲಿಲ್ಲ, ಈಗ ಗೊತ್ತಾಯ್ತು. ಆ ಕಡೆ ಸೈಡು ಫುಲ್ಲು ದೊಡ್ಡ ಇದೆ ಮಾರ್ಕೆಟು. ನಮ್ಮ ಸೈಡ್ ಕಟ್ತಾರಲ್ಲ ಆ ಥರ ಕಟ್ಟಲ್ಲ ಇವರು ಹೂವನ. ಒಂದು ಸ್ವಲ್ಪ ಡಿಫ್ರೆಂಟಾಗಿ ಕಟ್ತಾರೆ ನೋಡಿ. ಮತ್ತು ಹೂವುಗಳು ಡಿಫ್ರೆಂಟಾಗಿ ಐತೆ ಬೇರೆ ಬೇರೆದು. ಇವ್ರ ಕಡೆ ನೋಡಿ ಗೈಸ್ ಹೂನಾರ ಹೆಂಗೈತೆ. ಇದು ಡೆಲ್ಲಿಯ ಮೆಟ್ರೋ ಸ್ಟೇಷನ್ನು. ಇಲ್ಲೇ ಒಂದು ದೇವಸ್ಥಾನ ಕೂಡ ಐತೆ ನೋಡಿ. ಡೆಲ್ಲಿ ಟ್ರಾಫಿಕ್ ನೋಡಿ ಗೈಸ್ ಹೆಂಗೈತೆ. ಏರ್ಪೋರ್ಟ್ ಹತ್ರ ಇರೋದಿದು. ಮತ್ತು ತುಂಬ UP ಗಾಡಿಗಳು ಐತೆ ಡೆಲ್ಲಿಲಿ. ಬರೀ ಈ ಥರ ಟ್ಯಾಕ್ಸಿಗಳೇ ಐತೆ ನೋಡಿ. ಎಷ್ಟು ಇಬ್ಬರು ಕೂತ್ಕೊಳ್ಳೋದು, 4 ಜನ ಕೂತ್ಕೊಳ್ಳೋದು ಟ್ಯಾಕ್ಸಿಗಳು. ಹೆಂಗೆ ಸಿಟಿ ಹೆವಿ ಸೆಂಟರ್ ಆಫ್ ದಿ ಸಿಟಿ ಇದೆ, ಅದಕ್ಕೆ ಟ್ರಾಫಿಕ್ ಇದೆ ಗೈಸ್. ರೆಂಟ್ ಮಾಡಿದ್ದು ಬೈಕ್ನ ಕೊಟ್ಬಿಟ್ಟು ಇವಾಗ ಕ್ಯಾಬ್ ಮಾಡಿಕೊಂಡು ಏರ್ಪೋರ್ಟ್ಗೆ ಹೋಗ್ತಾ ಇದ್ದೀನಿ. ಗೈಸ್ ಏರ್ಪೋರ್ಟ್ಗೆ ಬಂದೆ. ಟರ್ಮಿನಲ್ 3 ಇದ್ದೇನೆ. ನಾನಿವಾಗ ಇಂದಿರಾ ಗಾಂಧಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಬಂದಿದ್ದೀನಿ ಡೆಲ್ಲಿಲಿ. ಇವಾಗ ಬೆಂಗಳೂರಿಗೆ ಹೋಗ್ಬೇಕು ಇಲ್ಲಿಂದ. ಟರ್ಮಿನಲ್ 3 ನೋಡಿ ಎಷ್ಟು ಚೆನ್ನಾಗೈತೆ. 3 ಟರ್ಮಿನಲ್ ಐತೆ ಡೆಲ್ಲಿಲಿ, 3 ಸಖತ್ತಾಗೈತೆ ನೋಡಿ. ಇದು ಡೊಮೆಸ್ಟಿಕ್ ಡಿಪಾರ್ಚರ್. ಈ ಕಡೆ ಹೋಗ್ಬೇಕು ನಾನು. ಡೆಲ್ಲಿ ಏರ್ಪೋರ್ಟ್ ನೋಡಿ ಗೈಸ್ ಹೇಗಿದೆ. ಗಿಫ್ಟ್ ಚಾಕ್ಲೇಟ್ಸ್ ಅಂಗಡಿ ಎಲ್ಲ ಇದೆ. ನಾವು ನಮ್ಮ ಗೇಟ್ ಹತ್ರ ಹೋಗ್ತಾ ಇದೀವಿ, 56ನೇ ಗೇಟ್ ನಂಬರ್ಗೆ ಗೈಸ್. ಡೆಲ್ಲಿ ಏರ್ಪೋರ್ಟು ನೀವು ಇಮ್ಯಾಜಿನ್ನೂ ಮಾಡ್ಕೊಳಕ್ಕಾಗಲ್ಲ, ಅಷ್ಟು ದೊಡ್ಡ ಐತೆ. ನಾನಿವಾಗ ಟರ್ಮಿನಲ್ 3ಅಲ್ಲಿದ್ದೀನಿ. ಇಲ್ಲೇ 67 ಗೇಟ್ ಐತೆ. ದಿನಕ್ಕೆ ಎಷ್ಟು ಫ್ಲೈಟ್ ಹೋಗ್ಬೇಡ ಅಂದರೆ ಅರ್ಥ ಮಾಡ್ಕೊಳ್ಳಿ. ಎಷ್ಟು ಜನ ಏರ್ ಹೋಸ್ಟರ್ಸ್ ಹೋಗ್ತಾವ್ರು ನೋಡಿ. ಡೆಲ್ಲಿ ಏರ್ಪೋರ್ಟಲ್ಲಿ ಕುತ್ಕೊಂಡು ನಾನು ಎಡಿಟ್ ಮಾಡ್ತಾಯಿದ್ದೀನಿ. ಫ್ರೀ ವೈಫೈ ಐತೆ ಡೆಲ್ಲಿ ಏರ್ಪೋರ್ಟಲ್ಲಿ. ನಿಜ ಹೆವಿ ಸೈಕ್ ಐತೆ ಅಂದ್ಕೊಳ್ಳಿ. ಕೂತ್ಕೊಳ್ಳೋಕೆ ಜಾಗ ಐತೆ, ಚಾರ್ಜಿಂಗ್ ಸ್ಲಾಟ್ಗಳೈತೆ. ಬೆಂಗಳೂರು ಏರ್ಪೋರ್ಟಲ್ಲಿ ನಾನು ನೋಡಿಲ್ಲ ಇದನ್ನು. ಬೆಂಗಳೂರು ಏರ್ಪೋರ್ಟಲ್ಲೂ ಹಾಕಿದ್ದೆಲ್ಲ ಗೈಸ್. ಫ್ಲೈಟ್ ಹತ್ತಿದ್ದೀನಿ ನಾನು ಇವಾಗ, ಏರ್ ಇಂಡಿಯಾ ಫ್ಲೈಟಲ್ಲಿ. ಇವಾಗ ನಾನು ಬೆಂಗಳೂರಿಗೆ ಬರ್ತಾಯಿದ್ದೀನಿ. ಡೆಲ್ಲಿ ಎಲ್ಲ ತೋರಿಸಿದ್ದೀನಿ ನಿಮಗೆ. 2 ದಿನದಲ್ಲಿ ಅರ್ಧ ಮುಕ್ಕಾಲು ಡೆಲ್ಲಿನ ಕವರ್ ಮಾಡಿದ್ದೀನಿ. ಇಷ್ಟ ಆಗೈತೆ ಅಂತ ಅನ್ಕೋತೀನಿ. ಏರ್ ಇಂಡಿಯಾ ಫ್ಲೈಟ್ ಇನ್ನೇನು ಹೊರಡುತ್ತೆ. ನೈಟ್ ಫ್ಲೈಟ್ ಇದು. ಪಕ್ಕದಲ್ಲಿ ವಿಸ್ತಾರ ಫ್ಲೈಟ್ ಐತೆ ನೋಡಿ. ಸೀಟಲ್ಲಿ ಯಾರೂ ಬಂದಿಲ್ಲ ಇನ್ನೂ. ವಿಂಡೋ ಸೀಟಲ್ಲಿ ಯಾರು ಬರದೇ ಕೂತ್ಕೋತೀನಿ. ಡೆಲ್ಲಿ ಏರ್ಪೋರ್ಟಲ್ಲಿ ಇವಾಗ ನಮ್ಮ ಫ್ಲೈಟು ಟೇಕ್ ಆಫ್ ಆಗೋಕ್ಕೆ ರನ್ವೇಲಿ ಹೋಗ್ತಾ ಐತೆ. ಮೇಲೋಯ್ತು ನೋಡಿ, ಟೇಕ್ ಆಫ್ ಆಯಿತು. ಅದೇ ಅನ್ನೈತೆ ಮೇಲೋದ. ಡೆಲ್ಲಿ ಏರ್ಪೋರ್ಟ್ ನೋಡಿ ಹೆಂಗೈತೆ. ಎಷ್ಟು ಪ್ಲೇನ್ಗಳು ನಿಂತೈತೆ. ನೈಟ್ ಟೈಮ್ ಡೆಲ್ಲಿಲಾದರೆ ಹೆವಿ ಚಳಿ ಐತೆ ಗೈಸ್. ಡೆಲ್ಲಿ ಸಿಟಿ ನೋಡಿ ಹೆಂಗೆ ಕಾಣ್ತಾ ಇದೆ ನೈಟು. ಐತೆ ನೈಟ್ ವ್ಯೂ ಡೆಲ್ಲಿದು ಗೈಸ್. ನೋಡಿ ಹೆಂಗೈತೆ ಅಂತ ಡೆಲ್ಲಿ ವ್ಯೂ ನೈಟ್ ಟೈಮ್ ಹೆಂಗೆ ಕಾಣಿಸ್ತೈತೆ ನೋಡಿ. ಸಾಕಾಗೈತೆ ಗೈಸ್. ಡೆಲ್ಲಿ ಸಿಟಿ ನೈಟ್ ಟೈಮ್ ಸಾಕಾಗಿ ಕಾಣಿಸುತ್ತೆ.
ಯಾವ ಐಫೋನ್ ಬಂದ್ರೂ ಕೂಡ ನಮಗೆ ಕಣ್ಣಲ್ಲಿ ಕಾಣಿಸೋ ಇಮೇಜು ಯಾವ ಫೋನಲ್ಲೂ ಬರಲ್ಲ. ಏನು ಚೆನ್ನಾಗಿ ಕಾಣಿಸ್ತಾ ಇತ್ತು ಗೊತ್ತಾ. ಫುಲ್ಲು ಮೀಲ್ಸು ನಾನ್ ವೆಜ್ ಊಟನ ಕೊಟ್ಟಿದ್ದಾರೆ. ಯಾವ ಏರ್ಲೈನ್ಸಲ್ಲೂ ಇಷ್ಟು ಕೊಟ್ಟೇ ಇರಲಿಲ್ಲ. ಸ್ವೀಟ್ ಅನಿಸುತ್ತೆ, ಬರ್ಗರು, ಇದು ಮೊಸರು ಇರಬೇಕು, ಇದು ಬಿರಿಯಾನಿ ಇರ್ಬೋದು ಮೋಸ್ಟ್ಲಿ. ತೆಗಿತೀನಿ ರೀ, ತಿನ್ನೋಣ ಚೆನ್ನಾಗಿ. ಇವಾಗ ಬ್ಯಾಂಗ್ಳೂರ್ ಏರ್ಪೋರ್ಟ್ ರೀಚ್ ಆದ್ವಿ. ನಮ್ಮ ಫ್ಲೈಟ್ ಲ್ಯಾಂಡ್ ಆಯಿತು. ಬ್ಯಾಂಗ್ಳೂರ್ ಏರ್ಪೋರ್ಟಲ್ಲಿ ನಮ್ಮ ಏರ್ಕ್ರಾಫ್ಟ್ನ ಪಾರ್ಕ್ ಮಾಡ್ತಿದ್ದಾರೆ. ಟರ್ಮಿನಲ್ 2 ಅರೈವಲ್ ಇದು. ಅಲ್ಲೆಲ್ಲ ಫ್ಲೈಟ್ಗಳು ನಿಂತೈತೆ ನೋಡಿ. ಎಲ್ಲರೂ ಇಳ್ಕೋತಾವ್ರ ಜನ, ನಾವು ಇಳ್ಕೋಬೇಕು. ಗೈಸ್ ನಮ್ಮ ಪ್ಲೇನು ನಿಂತ್ಕೊಂತು, ಇವಾಗ ಇಳ್ಕೋಬೇಕು ನಾವು. ಬಸ್ ಸ್ಟಾಪ್. ಗೈಸ್ ನಮ್ಮ ಫ್ಲೈಟ್ ಇವಾಗ ಬ್ಯಾಂಗ್ಳೂರ್ಗೆ ಬಂದು ರೀಚ್ ಆಗೈತೆ. ಸಖತ್ತಾಗಿತ್ತು ಗೈಸ್ ಈ ಫ್ಲೈಟು. ನೈಟ್ ಫ್ಲೈಟ್ ಆದ್ರೂ ಚೆನ್ನಾಗಿತ್ತು, ಮಾರ್ನಿಂಗ್ ಫ್ಲೈಟ್ ಆಗಿರೋ ಇನ್ನೂ ಚೆನ್ನಾಗಿರೋದು. ಅಷ್ಟೇ ಬ್ರೋ, ಹಿಂಗೆ ಕ್ಯಾಮ್ರಾ ಎತ್ಬಿಟ್ಟು ಹಿಂಗೆ ಮಾತಾಡ್ಸ್ಬಿಡೋದು ಅಷ್ಟೇ. ನೀವು ಅದನ್ನ ಹೆಂಗೆ ಎಡಿಟ್ ಮಾಡ್ತೀರಾ ಸರ್? ಈಗ ಅದು ಫ್ಲೈಟಲ್ಲಿ ಕೂತ್ಕೊಂಡು ಏರ್ಪೋರ್ಟಲ್ಲೆಲ್ಲ ಅದೇ ಮಾಡ್ತಿದ್ದೆ ನಾನು. ಅಲ್ಲ, ಅದೊಂದು ನಿಮ್ದೊಂದು ಫೇಮಸ್ ಇದೆಯಲ್ಲ, ನಮ್ಮಪ್ಪ ಒಳ್ಳೆ ಮನುಷ್ಯ ಈ ತರ ಅಂದ್ರೆ ಡೈಲಾಗ್. ಅದು ರೀಲ್ಸ್ ಡೈಲಾಗ್ ತುಂಬಾ ವೈರಲ್ ಆಗಿ ಎಷ್ಟು ಸಿಂಪಲ್ ಮನುಷ್ಯ ಅಂತಂದ್ರೆ ಇಂಟರ್ವ್ಯೂ ಅಲ್ಲಿ ನೋಡಿ. ಇವರು ಡೆಲ್ಲಿಲಿ ಇರ್ತಾರಂತೆ, ಆದ್ರೂ ಕೂಡ ಇವರು ಡೆಲ್ಲಿಲಿರೋರು ಕನ್ನಡ ಯೂಟ್ಯೂಬ್ ನೋಡ್ತಾರೆ. ಇವರು US ಅಲ್ಲಿ ಓದಕ್ ಹೋಗಿದ್ದಾರೆ, ಅವರು ಕೂಡ ಕನ್ನಡ ಯೂಟ್ಯೂಬ್ ನೋಡ್ತಾರೆ. ಎಲ್ಲಿದ್ರೆ ಕನ್ನಡದಲ್ಲ ಬ್ರೋ, ಬಿಟ್ಬಿಡಕ್ಕಾಗತ್ತಾ? ನಿಮ್ಮನ್ನೆಲ್ಲ ನೋಡದೇ ಇರಕಾಯ್ತದ? ಅಲ್ಲ, ಅಷ್ಟು ಚೆನ್ನಾಗಿ ಕಂಟೆಂಟ್ ಮಾಡ್ತೀರಾ. ಅದು ಅರ್ಥನ ಬಿಟ್ಟು ಯೂನಿವರ್ಸ್ ಬಿಟ್ಟು ಗ್ಯಾಲಾಕ್ಸಿ ಬಿಟ್ಟು ಹೋದ್ರೂ ಕನ್ನಡದಲ್ಲೇ ಮಾತಾಡೋದು. ನಿಮ್ಗೆ ಒಂಥರ ಖುಷಿ ಆಗ್ತಾ ಇತ್ತಲ್ವಾ ಇಂಡಿಯಾದಲ್ಲಿ, ಅದ್ರಲ್ಲೂ ಬರೀ ಕನ್ನಡದವ್ರು ಸಿಕ್ಕಿರೋದು? ನಮ್ಗೆ ಹೆಂಗ್ ಅನ್ಸುತ್ತೆ ಗೊತ್ತಾ, ಈಗ ಫಾರ್ ಎಕ್ಸಾಂಪಲ್ ನಾನು ನೋಯ್ಡಾದಲ್ಲಿ ಇರ್ತೀನಿ, ಅಲ್ಲಿ ಯಾರೋ ಒಬ್ರು ನಿಮ್ ತರದವ್ರು ಸಿಕ್ಕಿದ್ರೆ ಅಥವಾ ನಿಮ್ದೊಂದು ವಿಡಿಯೋ ನೋಡಿದ್ರೆ ಮನ್ಸಿಗೆ ಒಂಥರ ಸಮಾಧಾನ ಆಗುತ್ತೆ. ಆ ಫೀಲಿಂಗೇ ಒಂಥರ. ನೋಡಿ, ನೀವು ಡೆಲ್ಲಿಲಿ ಇಟ್ಕೊಂಡು ಕನ್ನಡ ಅಭಿಮಾನ ಐತೆ, ಇವರು US ಅಲ್ಲಿ ಇಟ್ಕೊಂಡು ಕನ್ನಡ ಅಭಿಮಾನ ಐತೆ. ಈಗೀಗ ಬೆಂಗಳೂರಲ್ಲಿ ಬರೀ ಪರಭಾಷಿಗರು ಬಂದ್ಬಿಟ್ಟು ನಾವ್ ಹೆಂಗೆ ಡೆಲ್ಲಿಲಿ ಅವ್ರು ನಾನು ಅಬ್ಸರ್ವ್ ಮಾಡಿದ ಹೆಂಗೆ ಅಂದ್ರೆ, ಇವಾಗ ಅವರು ನೀವೇನೇ ಮಾಡಿದ್ರು ಹಿಂದಿಲಿ ರಿಪ್ಲೈ ಕೊಡ್ತಾರೆ. ನಮ್ ಕನ್ನಡದವ್ರು ಏನ್ ಮಾಡ್ತಾರೆ ಹೇಳಿ, ಅವರು ಕಂಫರ್ಟಬಲ್ ಕೊಡ್ತಾರೆ. ಹೌದು, ನಮ್ಮವ್ರು ಕನ್ನಡದಲ್ಲೇ ರಿಪ್ಲೈ ಮಾಡೋರು, ಕನ್ನಡ ಮಾತಾಡ್ತಾರೆ. ಅವ್ರು ಅಬ್ವಿಯಸ್ಲಿ ಇವಾಗ ನಮ್ಗೆ ಹೆಂಗ ಅನ್ಸುತ್ತೆ ಅಂದ್ರೆ, ನಮ್ಗೆ ನೆಸೆಸಿಟಿ ಕಲಿಲೇಬೇಕು ಅಂತ ನಾವ್ ಹಿಂದಿ ಕಲಿತೀವಿ, ಅವ್ರಿಗೂ ಕನ್ನಡ ನೆಸೆಸಿಟಿ ಇದೆ, ಎಲ್ಲರೂ ಕಲಿತಾರೆ. ನಾವು ಹಿಂದಿಲಿ ಮಾತಾಡಿ ಅವ್ರು ಕನ್ನಡ ನಾವು ಅದನ್ನ ಫಸ್ಟ್ ನಾವು ಬದಲಾಗಬೇಕು. ಗೈಸ್ ನಾನಿವಾಗ ಏರ್ ಇಂಡಿಯಾ ಫ್ಲೈಟಲ್ಲಿ ಟ್ರಾವೆಲ್ ಮಾಡಿಕೊಂಡು ಈಗ ವಾಪಸ್ಸು ಹೋಗ್ತಾ ಇದ್ದೀನಿ. ಏರ್ಪೋರ್ಟ್ದು ಪಿಕಪ್ ಪಾಯಿಂಟ್ ಹತ್ರ ಬಂದಿದ್ದೀನಿ. ಪಿಕಪ್ ನಂಬರ್ 13 ಹತ್ರ ಇವಾಗ ಕಾರ್ ಬುಕ್ ಮಾಡಿದ್ದೀವಿ, ಹೋಗೋಣ.